ಅನಾರೋಗ್ಯ ಪರಿಸ್ಥಿತಿಗಳು ದೊಡ್ಡದಲ್ಲ ರೀ. ನೀನ್ ದೇವ್ರ ಜೊತೆ ಇದ್ದಾಗ, ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಜೊತೆ ಇದ್ದಾಗ ನಿನಗೆ ಬಂದಂತ ಆರ್ಥಿಕವಾದಂತ ಪರಿಸ್ಥಿತಿಗಳು ದೊಡ್ಡದಲ್ಲ, ಅವಮಾನಗಳು ದೊಡ್ಡದಲ್ಲ, ಸಮಸ್ಯೆ ಏನೇ ಇರಲಿ, ದೇವ್ರ ಜೊತೆ ನಾನು ಇದ್ದೀವ ಅದು ಮರ್ತು ಹೋಗ್ತೀವಿ. ಬಹಳ ಮಟ್ಟಿಗೆ ಎದೆ ಹೊಡೆದಂಗೆ ಕಣ್ಣೀರ್ ಹಾಕ್ತೀವಿ. ಅಯ್ಯೋ ನನ್ಗೆ ಯಾರಿಗೆ ಹೇಳ್ಕೊಳ್ಳಿ, ನನ್ನ ಭಾರ ಜಾಸ್ತಿ ಹೊತ್ಕೊಂಡಿದ್ದೀನಿ. ನೀನು ಚರ್ಚೆಯಲ್ಲಿ ಒಂದು ವಾಕ್ಯ ಕೇಳಿದೀಯಾ? ದೇವ್ರು ಮಾತಾಡೋರು ನಿನ್ ಜೊತೆ, ಮಗಳೇ ನಾನು ನಿನ್ ಜೊತೆಗಿದ್ದೀನಿ, ದಿಗ್ಭ್ರಮೆಗೊಳ್ಳದಿರು. ಆದ್ರೂ ಕೂಡ ಕಣ್ಣೀರ್ ಹಾಕಿ ಬೋರ್ಲ ಬಿದ್ದು ಅಳ್ತಾ ಇರ್ತೀನಿ. ಅಯ್ಯೋ ನನ್ನ ಪರಿಸ್ಥಿತಿ ಏನು? ದೇವ್ರು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಕೇಳಿ, ನೀನು ನಿನ್ ಜೊತೆ ಇದಾರೆ ಅಂತ ಅದನ್ನ ಹೇಳ್ತಾ ಇದ್ದಾನೆ ತಾನೆ, ನಿನ್ ಕೇಳು. ಏನ್ ಮಾಡ್ಬೇಕಾಗಿದೆ? ಆತನ ಇದಾನೆ, ನಾನ್ ಯಾಕೆ ಯೋಚನೆ ಮಾಡ್ಲಿ? ನನ್ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಪ್ರೇಯರ್ ಮಾಡ್ತೀನಿ, ದೇವ್ರು ಗೊತ್ತಿಸ್ತೀನಿ. ಯಾಕೆ ಗೊತ್ತಾ? ದೇವರು ನಿನ್ನ ಮನಸ್ಸು ತಿಳಿದ ದೇವರು. ಆಮೆನ್. ಮನುಷ್ಯನ ಮನಸ್ಸು ತಿಳಿಯೋದಿಲ್ಲ, ಮನುಷ್ಯನು ದೇವರು ಮಾತ್ರ ನಿನ್ನ ಮನಸ್ಸು ತಿಳಿತಾರೆ. ಗಾಡ್ ನೋಸ್ ಅವರ್ ಹಾರ್ಟ್ ಬೆಟರ್ ದೆನ್ ಎ ಮ್ಯಾನ್. ನಮ್ಮ ಹೃದಯ, ನಮ್ಮ ಮನಸ್ಸು, ಅದರಲ್ಲೂ ಆಲೋಚನೆ ದೇವ್ರು ಗೊತ್ತು ಮಾಡ್ಕೊಂಡು. ಸೊ ಎದೆಯೊಳಗೆ ಆಳುವಷ್ಟು ನಾವು ಹಿಡಿದು ಹೋಗೋದು ಬೇಡ. ಆತನ ಗೊತ್ತುಂಟು, ನಾವು ಕಣ್ಣೀರು ದೇವರ ಆತನ ಬುದ್ಧಿಲಿ ತುಂಬಿಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಯಾಕೆ ಭಯ ಪಡಬೇಕೇನ್ರಿ? ದೇವರು ಪೋಷಣೆ ಮಾಡ್ತಾರೆ. ಆಮೆನ್. ಆರಾಮರ ಸೈಲೆ ನೋಡಿ, ಎಲಿಷನನ್ನು ತನ್ನ ಶಿಷ್ಯರನ್ನ ದೇವರು ಯಾವ ರೀತಿ ಕಾಪಾಡಿದ್ರು ಅಂತ ನಾವು ನೋಡ್ತಾ ಇದ್ವಿ. ದೇವರು ಕಾಪಾಡಿದ್ರ? ಆಮೆನ್. ದೇವರು ಸಹಾಯ ಮಾಡಿದ್ರು ನೋಡ್ತಾ ಇದ್ವಿ. ನೋಹ ಮತ್ತು ಕುಟುಂಬವನ್ನು ದೇವರು ಯಾವ ರೀತಿ ನಡೆಸಿ ಕಾಪಾಡಿದ್ರು. ಎಲ್ಲಾ ಪರಿಸ್ಥಿತಿಗಳು ಪ್ರತಿಕೂಲವಾಗಿತ್ತು, ದೇವರು ಕಾಪಾಡಿದರು. ಆಮೆನ್. ಯೋಬ ತನ್ನ ಕುಟುಂಬವನ್ನು ದೇವರು ಯಾವ ರೀತಿ ಕಾಪಾಡಿಕೊಳ್ಳುವಂತ ಪ್ರಾರ್ಥನೆಯಿಂದ ವೈರಾಗ್ಯದಿಂದ ಇದ್ದು ಕಷ್ಟಗಳು ಬಂತು, ಬಟ್ ತಿರುಗಿ 7ರಷ್ಟು ಆಶೀರ್ವಾದ ದೇವರು ಕೊಟ್ರ ಇಲ್ವಾ? ದೇವರು ಸಹಾಯ ಮಾಡಿದ್ರೆ ಅಂತ ನೋಡ್ತಾ ಇದ್ದೇವೆ. ದೇವರು ಸಹಾಯ ಮಾಡಿದ್ರೆ ಭಯ ಪಡಬಾರ್ದು. ಭಯ ಪಟ್ಟ ತಕ್ಷಣ ಏನಾಗುತ್ತೆ? ನಾವು ಲೂಸ್ ಹಾರ್ಟೆಡ್ ಆಗ್ತೀವಿ. ಅವಾಗ ಸೈತಾನ್ ಏನ್ ಮಾಡ್ತಾನೆ? ಬಲಹೀನವಾದದನ್ನ ನೋಡಿ ಹೇಳ್ಕೊಂಡ್ಬಿಡ್ತಾನೆ. ಈ ಡಿಸ್ಕವರಿ ಚಾನೆಲ್ ಎಲ್ಲ ನೋಡ್ತಿರ್ತೀವಿ, ಅವಾಗ ಸಿಂಹ, ಹುಲಿ ಏನ್ ಮಾಡ್ತಾವಂದ್ರೆ ಒಂದು ಮಂದೇನ ಅಬ್ಸರ್ವ್ ಮಾಡ್ತಾರೆ. ಅದು ಕಾಡು ಕೋಣ ಆಗಿರ್ಲಿ, ಅಥವಾ ಜಿಬ್ರಾಗಳಾಗಿರ್ಲಿ, ಜಿಂಕೆ ಆಗಿರ್ಲಿ, ಯಾವ್ದು ಬಲಹೀನವಾಗಿದೆ ಅದನ್ನ ನೋಡ್ತಿರ್ತಾರೆ. ಬಲಹೀನವಾದದ್ದು ಕಂಡ ತಕ್ಷಣ ಅದನ್ನ ಅಟ್ಯಾಕ್ ಮಾಡ್ತಾರೆ. ಯಾವ ಶಾರ್ಪ್ ಇರ್ತವೆ ಎಲ್ಲ ಓಡೋಗುತ್ತೆ, ಬಲಹೀನವಾಗಿದೆ ಮಾತ್ರ ಅಲ್ಲಿ ಪ್ರಾಣ ಕಳ್ಕೊಳ್ಳುತ್ತೆ. ಇವತ್ತು ನಾವು ಬಲಹೀನವಾಗಿರುವಂತವ್ರು ಆಗಿರಬಾರದು. ಭಯ ಪಡದೆ ಧೈರ್ಯವಾಗಿರೋರೆಲ್ಲರೂ ಕೂಡ ಧೈರ್ಯವಂತರು. ಆಮೆನ್. ಪರಿಸ್ಥಿತಿ ದೊಡ್ಡದು, ನಮ್ಮ ದೇವರು ಗೆಲ್ಲಿಸ್ತಾನೆ. ನೋಡಿ, ಮೋಶ ಕಳಿಸ್ತಾನೆ ಯೋಶುವ ಮತ್ತು ಕಾಲೇಬ್ ಅವ್ರನ್ನ ನೋಡಿ ಆ ಒಂದು ದೇಶವನ್ನು ಸಂಚರಿಸಿ ನೋಡ್ಬೇಕಂತ. ಅಲ್ಲಿ ಬಂದಂತ ಜನಗಳು ಹೇಳ್ತಾರೆ, ಅಯ್ಯೋ ಆ ದೇಶದವರು ಬಹಳ ದೊಡ್ಡವರು, ಅವ್ರು ನಾವು ಗೆಲ್ಲಕ್ಕಾಗಲ್ಲ, ಅವ್ರು ನಮಗಿಂತ ಬಹಳ ಚೆನ್ನಾಗಿದ್ದಾರೆ, ಎಲ್ಲಾದ್ರಲ್ಲಿ ಗುಡ್ ಅಂತ ಹೇಳ್ತಾರೆ. ಆದ್ರೆ ಯೋಶುವ ಮತ್ತು ಕಾಲೇಬ ಬಂದು ಹೇಳ್ತಾರೆ, ವಿ ಕ್ಯಾನ್ ಡೂ ದಟ್, ನಾವ್ ಅದನ್ನ ಗೆಲ್ಲಬಲ್ಲೆವು, ನಮ್ಮಿಂದ ಸಾಧ್ಯವಾಗುತ್ತಂತೆ. ಪಾಸಿಟಿವ್ ಅನ್ನುವಂತ ರಿಪೋರ್ಟ್ ತಗೊಬಂದ್ರು, ನಮ್ಮಿಂದ ಆಗುತ್ತಂತೆ. ಭಯ ಪಡ್ಲಿಲ್ಲ ಅವರು. ಜನಗಳ ನೋಡಿ ಭಯ ಪಟ್ಟಿದ್ರೆ ಆ ಒಂದು ಗುಡ್ ನ್ಯೂಸ್ ಇಂದ ಬರ್ತಾ ಇರ್ಲಿಲ್ಲ ಅವರು. ಇನ್ನೊಬ್ಬರ್ತಾರ, ಅವರು ಕೂಡ ಸೋತ್ ಹೋಗ್ತಿದ್ರು. ಅಯ್ಯೋ ನಮ್ ಕೈಯಲ್ಲಿ ಆಗಲ್ಲ ಬಿಡು, ವಾಪಸ್ ಹೋಗೋಣ. ನಾವು ಇಲ್ಲಿ ಬಂದಿದೆ ಯಾಕೆ? ಇಟ್ ಇಸ್ ಅ ಬ್ಯಾಟಲ್ ಫೀಲ್ಡ್. ಓಕೆ, ಇದು ಯುದ್ಧ ಭೂಮಿ. ಕ್ರೈಸ್ತರಿಗೆ ಇದೊಂದು ಯುದ್ಧ ಭೂಮಿ. ಆಮೆನ್. ಪ್ರತಿಯೊಬ್ಬರು ಹೇಳ್ಕೋಬೇಕು, ಯವನಸ್ಥರು ಇದೊಂದು ಯುದ್ಧ ಭೂಮಿ, ಗಂಡ ಹೆಂಡತಿ ಇದೊಂದು ಯುದ್ಧ ಭೂಮಿ, ಸೀನಿಯರ್ಸ್ ಇನ್ ಕ್ರಿಸ್ಟಿಯಾನಿಟಿ ಒಂದು ಯುದ್ಧ ಭೂಮಿ, ಚಿಕ್ಕ ಮಕ್ಕಳು ಸಂಡೇ ಕ್ಲಾಸ್ ಮಕ್ಕಳು ಕೇಳ್ತಾ ಇದ್ರೆ ಇದೊಂದು ಯುದ್ಧ ಭೂಮಿ. ಎಲ್ಲಾದ್ರಲ್ಲೂ ಕೂಡ ಬ್ಯಾಟಲ್ ನ ಫೇಸ್ ಮಾಡ್ಕೊಂತ ಹೋಗ್ಬೇಕು. ಒಂದು ಮಾತು ಮಾತ್ರ ಮರಿಬಾರ್ದು, ದ ಬ್ಯಾಟಲ್ ಈಸ್ ಬಿಲಾಂಗಿಂಗ್ ಟು ಗಾಡ್. ಯುದ್ಧವು ದೇವರಿಗೆ ಸಂಬಂಧಪಟ್ಟಿದೆ. ಭಯ ಪಡೋದು ಬೇಡ. ದೇವ್ರ ಜೊತೆ ಇರುವಾಗ ಸಹಾಯ ಮಾಡ್ತಾನೆ. ದೇವ್ರ ಜೊತೆ ಇದ್ದಾಗ ನಮಗೆ ಬರುವಂತೆಲ್ಲ ಪರಿಸ್ಥಿತಿಗಳು ದಾಟಿಸ್ತಾನೆ. ಫಿಲಿಸ್ಟಿಯರೆಲ್ಲ ಒಂದು ಕಡೆ, ದಾವೀದನ ಒಂದು ಕಡೆ. ಕಾರಣ, ದಾವೀದನ ಜೊತೆ ಇದ್ದಂತ ದೇವ್ರು. ನನ್ ಜೊತೆ ಮನುಷ್ಯರಿದ್ದಾರ ಇಲ್ವಾ? ಬೇಡ. ನನ್ ಜೊತೆ ಅನಾರೋಗ್ಯ ಇದೆ, ಹಣ ಇಲ್ಲ, ಇವೆಲ್ಲ ಬೇಡ. ದೇವ್ರಿದ್ದಾರ? ಎಲ್ಲ ಇದ್ದಾರೆ. ಆಮೆನ್. ದೇವರೆಲ್ಲವನ್ನ ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ನನ್ನ ದೇವರು ಸಹಾಯ ಮಾಡಿ ಜೀವಿತದ ಎಲ್ಲಾ ಕಾರ್ಯಗಳ ಆಶೀರ್ವಾದಗಳು ತುಂಬುವ ದೇವರಾಗಿದ್ದಾನೆ. ನನ್ನ ಜೀವಿತ, ನಿನ್ನ ಜೀವಿತ ದೇವರು ಬಲ್ಲವನು. ಅಂಡ್ ಈವನ್ he can make so better and blessings and wonderful things in all of us our lives. ನಮ್ಮ ಜೀವಿತಗಳಲ್ಲಿ ದೇವರು ಖಂಡಿತ ಕಾರ್ಯಗಳನ್ನ ಮಾಡ್ತಾರೆ. ಏನ್ ಮಾಡ್ಬೇಕು ನಾವು? ದೇವರು ಗೊತ್ತಿಸ್ಬೇಕು. ಎಷ್ಟು ಜನ ಭಯ ಪಡ್ತಿರ್ತೀರಲ್ಲ, ಕೆಲಸ ಮಾಡ್ಕೊಂತ ಭಯ ಪಡ್ತಿರ್ತಾರೆ. ಅನಾರೋಗ್ಯ ಬಂದಾಗ ವೈಯಕ್ತಿಕವಾಗಿ ಏನು ಐ ಡೋಂಟ್ ನೋ, ಮೆನಿ ಮೀನ್ಸ್ ಬಹಳ ಏರಿಯಾಗಳಲ್ಲಿ ಭಯ ಪಡ್ತಿರ್ತಾರೆ. ಸೊ ಅವೆಲ್ಲ ನಾವು ಕಡಿಮೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿ ದೇವರಲ್ಲಿ ನಂಬಿಕೆ ಇಡೋಣ. ದೇವರು ಸಹಾಯ ಇಲ್ಲಿವರೆಗೆ ನಡೆಸಿದ ಆತನೇ, ನಾಳೆ ನಡೆಸಬೇಕಾದದ್ದು ಆತನೇ. ಆತನ ಕೈ ಬಿಡೋದಿಲ್ಲ, ಆತನ ಸಹಾಯ ಮಾಡ್ತಾನೆ. ಭಯ ಪಡೋದೇ ಬೇಡ. ಆಮೆನ್. ದೇವರು ಒಳಗಾಗೋಣ, ದೇವರನ್ನ ಪ್ರೀತಿ ಮಾಡೋಣ, ದೇವರು ಸಹಾಯ ಮಾಡಿ. ಪ್ರಾರ್ಥನೆ. ಪರಿಶುದ್ಧನಾದ ದೇವರಿಸ್ತು ಅಪ್ಪ, ಇವತ್ತು ಕರ್ತನ ಪ್ರಸಂಗವನ್ನ ಕೇಳಿದ್ವಿ. ನಾವು ಭಯ ಪಡಬಾರ್ದು. ಲೋಕದಲ್ಲಿ ಯಾವುದೇ ವಿಚಾರವಾಗಿ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ಬೇಕು, ನಿಮಗೆ ಮಾತ್ರ ಭಯಪಟ್ಟು ನಮ್ಮ ಸತ್ಯತೆಯಲ್ಲಿ ಜೀವಿಸಬೇಕು. ಕರ್ತನ ನಮ್ಮನ್ನು ಹಾಗೆ ನಡೆಸಿ ಸಹಾಯ ಮಾಡಿ, ಬಲಪಡಿಸಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್.